ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಅನ್ನ ಯಾವ ತರ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಮಾಡೋದು ತುಂಬಾ ಸುಲಭವಾಗಿ ತೋರಿಸ್ತಾ ಇದ್ದೀನಿ. ಬರೀ ಬೀಡ್ಸ್ ಗಳನ್ನ ಬಳಸಿ ಮಾಡಿರುವಂತಹ ಡಿಸೈನು. ಇಲ್ಲಿ ನೋಡಿ, ಈ ತರ ಪ್ಲೇನ್ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಪೈಪಿಂಗ್ ಕೂಡ ಮಾಡಿಲ್ಲ. ಅರ್ಜೆಂಟ್ ಅಲ್ಲಿ ನಿಮ್ಗೆ ವರ್ಕ್ ಹಾಕ್ಸೋದಕ್ಕೆ ಆಗಲ್ಲ ಅಂದಾಗ ಅಂತ ಟೈಮಲ್ಲಿ ನೀವು ಈ ತರ ಟ್ರೈ ಮಾಡಿ ತುಂಬಾ ಸುಲಭವಾಗಿ ನೀವು ಮಾಡ್ಕೋಬಹುದು. ಕೇವಲ ನಾನು ಇದಕ್ಕೆ ₹10 ಬೀಡ್ಸ್‌ಗಳನ್ನ ಮಾತ್ರ ಖರ್ಚು ಮಾಡಿದ್ದೀನಿ. ನೋಡಿ, ಈ ತರ ಬೀಡ್ಸ್ ತಗೊಂಡಿದ್ದೀನಿ. ಇದು ₹10ಗೆ 1 ತೊಲೆ. ಇದು ಕಲರ್ ಹೋಗೋದಿಲ್ಲ, ಮೆಟಲ್ ಬೀಡ್ಸು. ಈ ಬೀಡ್ಸ್‌ಗಳನ್ನ ಬಳಸಿ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ನಾರ್ಮಲ್ ನೀಡಲ್‌ಗೆ ಕಾಟನ್ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ 2 ಎಳೆ. ಇಷ್ಟಿದ್ರೆ ಸಾಕು, ಬ್ಲೌಸ್ ಬ್ಯಾಕ್ ನೆಕ್ ಅನ್ನ ನಾವು ಮಾಡ್ಕೋಬಹುದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು. ಬೇಕಂದ್ರೆ ನೀವು ಮುಂದ್ಗಡೆಯಿಂದ ಕೂಡ ಮಾಡ್ಕೋಬಹುದು. ನಾನು ಇಲ್ಲಿಂದ ಮಾಡ್ಕೋತಿದ್ದೀನಿ. ಮೊದಲು ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ ಅನ್ನ ಈ ತರ ಮೇಲ್ಗಡೆ ತಗೊಂಡ್ ಬನ್ನಿ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋಬೇಕಲ್ಲ. ಈ ತರ ನೀಡಲ್ ಅನ್ನ ಮೇಲ್ ತಗೊಂಡ್ ಬನ್ನಿ, ಕರೆಕ್ಟ್ ಆಗಿ ಮಿಡಲ್ ನಲ್ಲಿ. ಮತ್ತೆ ಕೆಳಗಡೆ ಚುಚ್ಕೋಬೇಕು. ಮತ್ತೆ ಸೇಮ್ ಪ್ಲೇಸ್ಗೆ ನೀಡಲ್ ಅನ್ನ ಕೆಳಗಡೆಯಿಂದ ಮೇಲ್ ತರಬೇಕು. ಇವಾಗ ಇದಕ್ಕೆ ನಾನು 4 ಬೀಡ್ಸ್ ಗಳನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಈ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಪೋಣಿಸ್ಕೋತೀನಿ. ಇವಾಗ 4 ಹಾಕ್ಬೇಕಾಗತ್ತೆ. ತುಂಬಾ ಚಿಕ್ಕದಿದೆ ಬೀಡು. ನೀವು 3mm ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚಿಕ್ಕ ಬೀಡ್ಸ್ ಗಳನ್ನ ಹಾಕಿದ್ದೀನಿ. 4 ಬೀಡ್ಗಳನ್ನ ಹಾಕಿದ್ಮೇಲೆ ಸ್ವಲ್ಪ ಇದು ಸೂಜಿ ದೊಡ್ಡದಾಗಿದೆ, ಅದಕ್ಕೋಸ್ಕರ ಬೀಡ್ಸ್ ಹೋಗ್ತಾ ಇಲ್ಲ ಬೇಗ. 4 ಬೀಡ್ಸ್ ಗಳನ್ನ ಹಾಕಿ ಈ ತರ ಇಟ್ಕೊಳ್ಳಿ. ಈಗ ಇಲ್ಲಿ ಲಾಸ್ಟ್ ಬೀಡ್ ಇದೆ ಅಲ್ಲ, ಅಂದ್ರೆ ಮೊದ್ಲು ಹಾಕಿರ್ತೀವಲ್ಲ ಆ ಬೀಡ್. ಈ ಬೀಡ್ಗೆ ಈ ತರ ಉಲ್ಟಾ ಕಡೆಯಿಂದ ನೀಡಲ್ ನ ತಗೊಂಡು ಅದನ್ನ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು. ಸೂಜಿಯನ್ನ ಈ ತರ ಕೆಳಗಡೆ ಚುಚ್ಕೊಳ್ಳಿ. ಕರೆಕ್ಟ್ ಆಗಿ ಬರ್ಲಿ. ನೋಡಿ, ಈ ಶೇಪ್ ಅಲ್ಲಿ ಬರುತ್ತೆ. ನೋಡಿ, ಈ ತರ ಕಾಣಿಸುತ್ತೆ. ಇವಾಗ ಮುಂದ್ಗಡೆ ಬಂದಿದೆಯಲ್ಲ, ಆ ಬೀಡ್ ಪಕ್ಕ ಸೂಜಿಯನ್ನ ಕೆಳಗಡೆಯಿಂದ ಮೇಲ್ ತರಬೇಕು. ಈ ತರ ಇಟ್ಕೊಂಡು ಸೂಜಿಯನ್ನ ಕೆಳಗಡೆಯಿಂದ ಮೇಲ್ ತಗೊಂಡ್ ಬನ್ನಿ. ಈ ತರ. ಇವಾಗ ಈ ಬೀಡಿಂದ ನೀಡಲ್ನ ಹಾಕಿ ಈ ತರ ಹಾಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ನೋಡಿ, ಈ ತರ. ಇವಾಗ ಮತ್ತೆ ಅದೇ ಪ್ಲೇಸ್ಗೆ ಕೆಳಗಡೆಯಿಂದ ನೀಡಲ್ ಅನ್ನ ಮೇಲ್ ತರಬೇಕು. ಈ ತರ ಇದ್ರ ಪಕ್ಕದಲ್ಲೇನೆ ತಗೊಂಡ್ ಬನ್ನಿ. ಈ ತರ ತಂದು ಈ ಬೀಡ್ ಒಳಗಡೆ ಮತ್ತೆ ನೀಡಲ್ನ ಹಾಕ್ಬೇಕು. ಹಾಕಿ ಇದಕ್ಕೆ ಮತ್ತೆ ಇವಾಗ ನಾನೀಗ 3 ಬೀಡ್ಗಳನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 4 ಬೀಡು. ಇವಾಗ 3 ಬೀಡ್ಸ್ಗಳನ್ನ ಹಾಕ್ತೀನಿ. 3 ಬೀಡ್ಗಳನ್ನ ಪೋಣಿಸ್ಕೊಳ್ಳಿ. ಬೀಡ್ಸ್ ತುಂಬಾ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಈ ತರ ಹಾಕ್ತಾ ಇದೆ. ಮೂರು ಬೀಡ್ಗಳನ್ನ ಹಾಕಿ ಇವಾಗ ನೋಡಿ, ಈ ತರ ಇಟ್ಕೊಂಡು ಈ ಬೀಡ್ ಇದೆಯಲ್ಲ, ಈ ಬೀಡಿಂದ ಮತ್ತೆ ಡೈರೆಕ್ಟ್ ಆಗಿ ನೀಡಲ್ ಅನ್ನ ಕೆಳಗಡೆ ಚುಚ್ಕೋಬೇಕು. ಈ ತರ ಮತ್ತೆ ಈ ಶೇಪ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇವಾಗ ಮತ್ತೆ ಮುಂದ್ಗಡೆ ಇರುವಂತಹ ಬೀಡ್ ಇದೆಯಲ್ಲ, ಎಕ್ಸಾಕ್ಟ್ ಅಲ್ಲಿಗೆನೆ ಕೆಳಗಡೆಯಿಂದ ನೀಡಲ್ ಮೇಲ್ ತರಬೇಕು. ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ಈ ತರ ಮತ್ತೆ ಸೂಜಿಯನ್ನ ಅದರ ಪಕ್ಕದಲ್ಲೇನೆ ಕೆಳಗಡೆಯಿಂದ ತರಬೇಕು. ಮುಂದ್ಗಡೆ ಬಂದಿರುತ್ತಲ್ಲ,
ಆ ಬೀಡ್ ಪಕ್ಕದಲ್ಲೇನೆ ಕೆಳಗಡೆಯಿಂದ ತಂದು ಮತ್ತೆ ಆ ಬೀಡ್ ಒಳಗಡೆ ಹಾಕಿ ಈ ತರ ಹಾಕಿ ಮತ್ತೆ 3 ಬೀಡ್ಗಳನ್ನ ಹಾಕಬೇಕು. 3 ಬೀಡ್ಗಳನ್ನ ಹಾಕಿದ್ಮೇಲೆ ಈ ತರ 3 ಬೀಡ್ ಹಾಕಿದ್ಮೇಲೆ ಮತ್ತೆ ಈ ತರ ಇಟ್ಕೊಂಡು ಮತ್ತೆ ಈ ಬೀಡಿಂದ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ಈ ತರ ಚುಚ್ಕೋಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಇದೇ ತರ ನಾವು ಮಾಡ್ತಾ ಹೋಗ್ಬೇಕು. ಒಂದ್ ಸ್ವಲ್ಪ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಮತ್ತೆ ಇವಾಗ ಮುಂದ್ಗಡೆ ಇರುವಂತಹ ಬೀಡ್ ಇದೆಯಲ್ಲ, ಎಕ್ಸಾಕ್ಟ್ ಅಲ್ಲಿಗೆನೆ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಂದು ಈ ಬೀಡ್ ಒಳಗಡೆಯಿಂದ ಕೆಳಗಡೆನೆ ಚುಚ್ಕೋಬೇಕು ಡೈರೆಕ್ಟ್ ಆಗಿ ಈ ತರ ಕೆಳಗಡೆ ಚುಚ್ಕೊಂಡು ಮತ್ತೆ ಸೇಮ್ ಪಾಯಿಂಟ್ಗೆ ಕೆಳಗಡೆಯಿಂದ ಮೇಲ್ ತರಬೇಕು. ಇದು ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಈ ತರ. ಈಗ ಮತ್ತೆ 3 ಬೀಡ್ಗಳನ್ನ ಹಾಕ್ಬೇಕು. ನೋಡಿ 3 ಬೀಡ್ಗಳನ್ನ ಪೋಣಿಸ್ಕೊಂಡಿದೀನಿ. ಈ ತರ ಇಡ್ಕೋಬೇಕು. ಮೊದಲು ಈ ಬೀಡಿಂದ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು. ಒಂದ್ ಸ್ವಲ್ಪ ದೂರದವರೆಗೂ ನೀವು ನೋಡ್ಬಿಟ್ರೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಡಿಸೈನ್. ನೋಡಿ ಈ ತರ ಕಾಣಿಸುತ್ತೆ. ಮತ್ತೆ ಈ ಮುಂದ್ಗಡೆ ಇರೋ ಬೀಡ್ ಇದೆಯಲ್ಲ, ಇದ್ರ ಪಕ್ಕನೆ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಗೊಂಡ್ ಬನ್ನಿ. ಈ ತರ ತಂದು ಕೆಳಗಡೆ ಚುಚ್ಕೋಬೇಕು. ನೋಡಿ ಈ ತರ ಈ ಶೇಪ್ ಅಲ್ಲಿ ಬರುತ್ತೆ. ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಇನ್ನು ಬಿಗ್ ಸೈಜ್ ಬೀಡ್ ಇದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಅಗಲವಾಗಿ ಬರುತ್ತೆ ಡಿಸೈನು. ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ನಾನು ದಾರ ಖಾಲಿ ಆದ್ಮೇಲೆ ಕೂಡ ತೋರಿಸ್ತೀನಿ ಯಾವ ತರ ನೀವು ಅಟ್ಯಾಚ್ ಮಾಡ್ಕೋಬೇಕಂತ. ಯಾಕಂದ್ರೆ ಪೂರ್ತಿಯಾಗಿ ನಾವು ದಾರವನ್ನ ಪೊಣ್ಸ್ಕೊಂಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥ್ರೆಡ್ ಖಾಲಿ ಆದ್ಮೇಲೆ ನೆಕ್ಸ್ಟ್ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ನೋಡಿ ಇಷ್ಟು ಉದ್ದದವರೆಗೂ ನನ್ಗೆ ಈಗ ಬಂದಿದೆ ಅಲ್ಲ, ಈಗ ಇದನ್ನ ಈ ತರ ಕೆಳಗಡೆ ಚುಚ್ಕೊಂಡು ಲಾಕ್ ಮಾಡ್ಕೊಂಡ್ ಬಿಡ್ತೀನಿ. ಇಷ್ಟು ಉಳಿದಿದೆ ಈಗ ಲಾಸ್ಟ್ ಅಲ್ಲಿ. ಇವಾಗ ಇಲ್ಲಿ ಇದನ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಈ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇಂದ ಮಾಡ್ಕೊಳ್ಳಿ. ಈಗ ಈ ಥ್ರೆಡ್ ಅನ್ನ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಥ್ರೆಡ್ ಮತ್ತೆ ಪೋಣಿಸ್ಕೋಬೇಕು. 2 ಎಳೆ ಇದಕ್ಕೆ ಪೋಣಿಸ್ಕೊಂಡು ಇಟ್ಕೊಂಡಿದೀನಿ. ಎಲ್ಲಿಗೆ ಎಂಡ್ ಮಾಡ್ಕೊಂಡಿದ್ನೋ ಇಲ್ಲಿಗೆನೆ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಗೊಂಡ್ ಬನ್ನಿ. ಈ ತರ ಈ ಬೀಡ್ ಒಳಗಡೆಗೆ ಹಾಕಿ ನೀಡಲ್ ಸೂಜಿಯನ್ನ ಬೀಡ್ ಒಳಗಡೆ ಹಾಕಿ ಮತ್ತೆ ನಾನೀಗ 3 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಇದಕ್ಕೆ ಎಲ್ಲಿಗೆ ನಾವು ಎಂಡ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆನೆ ಲಾಕ್ ಮಾಡ್ಕೊಂಡ್ ಬಿಡ್ಬೇಕು. ಮತ್ತೆ ಕೆಳಗಡೆಯಿಂದ ಸೇಮ್ ಪಾಯಿಂಟ್ ಇಂದ ಸೂಜಿಯನ್ನ ಮೇಲ್ ತರಬೇಕು. ಈಗ ಮತ್ತೆ 3 ಬೀಡ್ಗಳನ್ನ ಹಾಕ್ತೀನಿ. 3 ಬೀಡ್ಸ್ ಗಳನ್ನ ಹಾಕಿ ಮತ್ತೆ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಈ ತರ. ಈಗ ಈ ಬೀಡಿಂದ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೊಳ್ಳಿ. ಒಂದ್ ವೇಳೆ ಡೈರೆಕ್ಟ್ ಆಗಿ ಚುಚ್ಕೊಳ್ಳಕ್ಕೆ ಬರಲ್ಲ ಅಂದ್ರೆ ಈ ತರ ಮೊದಲು ತಕ್ಕೊಳ್ಳಿ ಹೊರಗಡೆ ನೀಡಲ್ಲ. ಈ ತರ ತಕ್ಕೊಂಡು ಅದಾದ್ಮೇಲೆ ಕೂಡ ನೀವು ಈ ತರ ಚುಚ್ಕೋಬಹುದು. ಈ ತರ ಕೂಡ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ. ಒಂದ್ ವೇಳೆ ದಾರ ಖಾಲಿ ಆದ್ರೆ ಯಾವ ತರ ಅಟ್ಯಾಚ್ ಮಾಡ್ಕೋಬೇಕಂತ. ಮತ್ತೆ ಇವಾಗ ಮುಂದ್ಗಡೆ ಇರುವಂತಹ ಬೀಡ್ಗೆ ಕೆಳಗಡೆಯಿಂದ ಸೂಜಿಯನ್ನ ತಂದು ಈ ಬೀಡಿಂದ ಈ ತರ ಚುಚ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆನೆ ಚುಚ್ಕೋಬೇಕು. ಮತ್ತೆ ಇವಾಗ ಈ ತರ ಕೆಳಗಡೆಯಿಂದ ಸೂಜಿಯನ್ನ ತಂದು ಇದ್ರ ಒಳಗಡೆಗೆ ಹಾಕಿ ಬೀಡ್ಸ್ ಗಳನ್ನ ಪೋಣಿಸ್ಕೋಬೇಕು. ಮತ್ತೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದ್ಮೇಲೆ ಎಂಡ್ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ಪೂರ್ತಿಯಾಗಿ ಇದೇ ತರ ಮಾಡ್ಕೊಂಡಿದೀನಿ. ಲಾಸ್ಟ್ ಅಲ್ಲಿ ಕೂಡ ಈ ತರ 3 ಬೀಡ್ಸ್ ಗಳನ್ನ ಹಾಕಿದೀನಿ. ಫುಲ್ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗಿದೆ. ಈ 3 ಬೀಡ್ಸ್ ಗಳನ್ನ ಹಾಕಿದ್ಮೇಲೆ ಈ ಬೀಡ್ ಇಂದ ನೀಡಲ್ ಅನ್ನ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋತೀನಿ. ಈ ತರ ಬರಲ್ಲ. ನನಗೆ ದಾರ ಇಲ್ಲಿ ಸ್ವಲ್ಪ ಉಳಿದಿದೆ, ಅದಕ್ಕೋಸ್ಕರ ಈ ತರ ಮಾಡ್ಕೊತಿದೀನಿ. ನೋಡಿ ಮೊದಲು ಹೊರಗಡೆ ತೆಗೆದು ಆಮೇಲೆ ಕೆಳಗಡೆ ತಗೊಂಡೆ. ಇವಾಗ ಮತ್ತೆ ಕೆಳಗಡೆಯಿಂದ ಲಾಸ್ಟ್ ಬೀಡ್ ಪಕ್ಕದಲ್ಲಿ ಸೂಜಿಯನ್ನ ತರಬೇಕು ಮೇಲ್ಗಡೆ.
ತಂದು ಈ ಬೀಡಿಂದನೂ ಈ ತರ ನೀಡಲನ್ನ ಹಾಕಿ ಕೆಳಗಡೆ ಚುಚ್ಕೊಳ್ಳಿ ಈ ತರ. ಈಗ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು. ನನ್ಗಿಲ್ಲಿ ಲಾಕ್ ಮಾಡ್ಕೋದಕ್ಕೆ ದಾರ ಚಿಕ್ಕದಾಗಿದೆಯಲ್ಲ, ಅದಕ್ಕೋಸ್ಕರ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಕಟ್ ಮಾಡ್ಕೊಂಡು ಗಂಟನ್ನ ಹಾಕೊಂಡ್ಬಿಡ್ತೀನಿ. ಒಂದ್ ವೇಳೆ ದಾರ ಉದ್ದವಾಗಿದ್ರೆ ಲಾಕ್ ಕೂಡ ಮಾಡ್ಕೋಬಹುದು ಸೂಜಿಯಿಂದನೇ. ಈ ತರ ನಾರ್ಮಲ್ ಆಗಿ ಗಂಟು ಕಟ್ತೀವಲ್ಲ, ಆ ತರ ಗಂಟನ್ನ ಹಾಕೊಂಡ್ಬಿಡ್ತೀನಿ. ದಾರನ ಬಿಡಿಸ್ಕೊತೀನಿ ಈ ತರ 2-3 ಗಂಟು ಬಿಚ್ಕೊಳ್ದೆ ಇರೋ ರೀತಿ ಹಾಕೊಂಡ್ಬಿಡಿ. ಈ ತರ ಹಾಕ್ತಿದೀನಿ ನೋಡಿ ಗಂಟು. ಗಂಟು ಹಾಕಿ ಎಕ್ಸ್ಟ್ರಾ ಥ್ರೆಡ್ ಅನ್ನ ನಾನು ಕಟ್ ಮಾಡ್ಕೋತೀನಿ. ನೋಡಿ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿತ್ತು. ಈ ತರ ನೋಡೋದಕ್ಕಿಂತ ಎದುರುಗಡೆ ನೋಡೋದಕ್ಕೆ ಅಂದ್ರೆ ವಿಡಿಯೋದಲ್ಲಿ ಕಾಣೋದಕ್ಕಿಂತ ಎದುರುಗಡೆ ತುಂಬಾನೇ ಗ್ರ್ಯಾಂಡ್ ಲುಕ್ ಬಂದಿತ್ತು. ಈ ತರ ಸಿಂಪಲ್ ಆಗಿ ನೀವು ಬ್ಲೌಸ್ ಗಳನ್ನ ಹೊಲ್ಸ್ಕೊಂಡಾಗ ನೀವೇ ನಿಮ್ ಕೈಯಾರೆ ವರ್ಕ್ ಅನ್ನ ಮಾಡ್ಕೋಬಹುದು. ಕೇವಲ ನಾನಿಲ್ಲಿ 10 ರುಪೀಸ್ ಬೀಡ್ಸ್ ಮಾತ್ರ ಖರ್ಚು ಮಾಡ್ಕೊಂಡಿರೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಅರ್ಜೆಂಟಲ್ಲಿ ನಮಗೆ ಈ ಥರ ವರ್ಕ್ ಹಾಕ್ಸೋದಕ್ಕೆ ಟೈಮ್ ಇಲ್ಲ ಅಂದಾಗ ನೀವೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.